ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ನ ಈ ಕ್ವಿಕ್ ನ್ಯೂಸ್ ಅಪ್ಡೇಟ್ಗಳ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒನ್ ಡೇ ನಲ್ಲಿ ಏನೇನ್ ನ್ಯೂಸ್ ಆಗಿರ್ತಾವಲ್ವಾ, ಎಲ್ಲಾ ನ್ಯೂಸ್ಗಳನ್ನು ಒಂದೇ ವಿಡಿಯೋದಲ್ಲಿ ಕ್ವಿಕ್ ಆಗಿ ಕವರ್ ಮಾಡಲಾಗುತ್ತೆ. ಅದಕ್ಕೆ ನೀವೇನಾದ್ರೂ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೂರಾ ಫತೇ ಅವರ ಡ್ಯಾನ್ಸಿಂಗ್ ನಲ್ಲಿ KD ಮೂವಿಯ ಸಾಂಗ್ ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. KD ಮೂವಿಯ ಸಾಂಗ್ ನಿಂದ ನೂರಾ ಫತೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೋಲ್ ಆಗಿದ್ರು. ಆ ಸಾಂಗ್ ಇನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಗೆ ಒಳಗಾಗ್ತಾ ಇದೆ ಅಂತ ಅನ್ಬಹುದು. ಇದೀಗ ಮೊದಲ ಬಾರಿಗೆ ನೂರಾ ಫತೇ ಅವರು ಅದಕ್ಕೆ ಒಂದು ಸ್ಪಷ್ಟನೆ ನೀಡಿದ್ದಾರಂತ ಅನ್ಬಹುದು. ಈ ಬಗ್ಗೆ ನೂರಾ ಫತೇ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ರು. ನಾನು KD ಮೂವಿಯ ನಿರ್ದೇಶಕರಾದಂತ ಪ್ರೇಮ್ ಅವರಿಗೆ ಈ ಮೊದಲೇ ಹೇಳಿದ್ದೆ, ಈ ಸಾಂಗ್ ಈ ರೀತಿಯಾಗಿ ರಿಲೀಸ್ ಆದ್ರೆ ತುಂಬಾ ಟ್ರೋಲ್ ಆಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆ ಅಂತ ನೂರಾ ಫತೇ ಅವರು ಹೇಳಿದ್ರು. ಹಾಗೆ ಈ ಸಾಂಗ್ ಹಿಂದಿಯಲ್ಲಿ ಏನ್ ಬಿಡುಗಡೆ ಐತಲ್ವಾ, ಆ ಬಿಡುಗಡೆಗೂ ಕೂಡ ಪ್ರೇಮ್ ಅವರು ನನಗೆ ಕರೆದಿಲ್ಲ ಅಂತ ನೂರಾ ಫತೇ ಅವರು ಆ ವಿಡಿಯೋದಲ್ಲಿ ಹೇಳ್ತಾ ಇದ್ರು. ಈ ಸಾಂಗ್ ಅನ್ನು ನೀವೆಲ್ಲ ಈಗಾಗಲೇ ನೋಡಿದ್ರೆ ಈ ಸಾಂಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ನೀವು ಏನಾದ್ರೂ ಈ ಸಾಂಗ್ ನೋಡದೇ ಇದ್ರೆ ಈ ಸಾಂಗ್ ಅನ್ನು ಹೋಗಿ ಯೂಟ್ಯೂಬ್ ನಲ್ಲಿ ನೋಡ್ಕೊಳ್ಳಿ. ನೋಡ್ಮೇಲೆ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಈ ತಮಿಳ್ನಾಡಿನಲ್ಲಿ ನಟ ವಿಜಯ್ ಅವರ ತಮಿಳ್ ವೆಟ್ರಿಕಾಗಂ ಅಥವಾ TVK ಪಕ್ಷ ಏನ್ ಅದಲ್ವಾ, ಅವರಿಗೆ ಕೆಲವು ದಿನಗಳ ಹಿಂದಷ್ಟೇ ಒಂದು ಆಫರ್ ಕೂಡ ಬಂದಿತ್ತು. ಆ ಆಫರ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಹಾಗೆ ಅವರಿಗೆ 80 ಸ್ಥಾನಗಳು ಬಿಡುವುದಾಗಿ ಆಫರ್ ಕೂಡ ಬಂದಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಹಾಗೆ ಬಗ್ಗೆ ನಟ ವಿಜಯ್ ಕೂಡ ಹೇಳಿದ್ರು. ಇದೀಗ ನಟ ವಿಜಯ್ ಅವರಿಗೆ ಮತ್ತೊಂದು ಆಫರ್ ಬಂದಿದೆ ಅಂತ ನಟ ವಿಜಯರ ಕಾರ್ಯದರ್ಶಿ ಅವರು ಹೇಳ್ತಾ ಇದ್ರು. ನಟ ವಿಜಯ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವುದಾಗಿ ಮತ್ತೊಂದು ಪಾರ್ಟಿ ಆಫರ್ ನೀಡಿದೆ ಅಂತ ಅವರ ಕಾರ್ಯದರ್ಶಿ ಅವರು ಹೇಳ್ತಾ ಇದ್ರು. ನಟ ವಿಜಯ್ ಅವರಿಗೆ CM ನ ಸ್ಥಾನ ಹಾಗೆ ತಮಿಳುನಾಡಿನಲ್ಲಿ 243 ಸೀಟ್ಗಳಿವೆ. ಆ ಸೀಟ್ಗಳಲ್ಲಿ 50% ಸೀಟ್ಗಳು ನೀಡುವುದಾಗಿ ಇನ್ನೊಂದು ಪಕ್ಷ ಹೇಳಿದೆ ಅಂತ ಅವರ ಕಾರ್ಯದರ್ಶಿ ಅವರು ಹೇಳ್ತಾ ಇದ್ರು. ತಮಿಳುನಾಡಿನಲ್ಲಿ ಚುನಾವಣೆ ಘೋಷಣೆ ಆದ್ಮೇಲೆ ಯಾವ ರೀತಿಯಾಗಿ ಲಾಬಿ ನಡೀತಾ ಇದೆ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ. ನಟ ವಿಜಯ್ ಅವರು ಮೊದಲ ಬಾರಿಗೆ ಅಲ್ಲಿ ಸ್ಪರ್ಧಿಯಾಗಿ ಇಳಿತಾ ಇರೋದು. ಈ ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ಏನೋ ಮುಗಿಯೋ ರೀತಿ ಕಾಣ್ತಾ ಇಲ್ಲ. ಅವ್ರು ಇವ್ರಿಗೆ ಹೊಡೆದು ಇವ್ರು ಅವ್ರಿಗೆ ಹೊಡೆದು ಇದೇ ರೀತಿಯಾಗಿ ಮುಂದುವರಿತಾ ಇದೆ ಅಂತ ಅನ್ಬಹುದು. ಯಾಕಂದ್ರೆ ಇರಾನ್ ನ ಗುಪ್ತಚರ ಇಲಾಖೆಯ ಸಚಿವರಾದಂತ ಇಸ್ಮಾಯಿಲ್ ಖತೀಬ್ ಅವರನ್ನು ನಾವು ಹೊಡೆದುರುಳಿಸಿದ್ವಿ ಅಂತ ಇಸ್ರೇಲ್ ನ ಸಚಿವರೊಬ್ರು ಹೇಳ್ತಾ ಇದ್ರು. ಈ ಬಗ್ಗೆ ಇಸ್ರೇಲ್ ನ ಸಚಿವರಾದಂತ ಇಸ್ರೇಲ್ ಕ್ವಾಡ್ಸ್ ಅವರು ಈ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ ಬುಧವಾರ. ನನಗಂತೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ, ಯುದ್ಧ ಅಂದ್ರೆ ಇದೇನು ಅಂತ. ಯಾಕಂದ್ರೆ ಆ ದೇಶದವರು ಈ ದೇಶದ ದೊಡ್ಡ ದೊಡ್ಡ ನಾಯಕರನ್ನು ಮುಗಿಸ್ತಾ ಇದ್ದಾರೆ. ಅವರು ಕೂಡ ಮತ್ತೊಂದು ದೇಶ ಮೇಲೆ ಬಾಂಬ್ ಹಾಗೆ ಮಿಸೈಲ್ ಹಾಕ್ತಾ ಇದ್ದಾರೆ. ಯಾಕೋ ಒಂದ್ ರೀತಿಯಾಗಿ ಕನ್ಫ್ಯೂಸ್ ಆಗ್ತಾ ಇದೆ, ಯುದ್ಧ ಅಂದ್ರೆ ಇದೇನು ಅಂತ. ನಿಮಗೇನು ಅನಿಸುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಈ ರೀತಿಯಾಗಿ ಹೊಡಿತಾ ಹೋದ್ರೆ ಎರಡು ದೇಶಗಳ ಮಧ್ಯೆ ಇನ್ನೂ ಕೂಡ ಯುದ್ಧ ಮುಗಿಯೋ ರೀತಿ ಕಾಣ್ತಾ ಇಲ್ಲ ಅಂತ ಅನ್ಬಹುದು. ನಟ ಹಾಗೆ JDS ನ ಸಂಸದರಾದಂತ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಬಗ್ಗೆ ನಿಮ್ಗೆ ಎಲ್ಲ ಗೊತ್ತೇ ಇದೆ. ಹಾಗೆ ಅವರ ಅಶ್ಲೀಲ ವಿಡಿಯೋದ ಕೇಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರಬಹುದು. ಆ ಕೇಸ್ಗೆ ಸಂಬಂಧಿಸಿದಂತೆ ಇದೀಗ 39 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅವರ ವಿರುದ್ಧ ಅಶ್ಲೀಲ ವಿಡಿಯೋ ಏನು ಸೋರಿಕೆ ಐತಲ್ವಾ, ಪೆನ್ ಡ್ರೈವ್ ನಲ್ಲಿ ಹಂಚಿಕೆ ಪ್ರಕರಣದಲ್ಲಿ SIT ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಂಸದರಾದಂತ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳು ಏನ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಐತಲ್ವಾ, ಆ ವಿಡಿಯೋನು ವೈರಲ್ ಮಾಡಲು ಆರೋಪಿಗಳು 70 ಪೆನ್ ಡ್ರೈವ್ ಗಳನ್ನು ಬಳಸಿದ್ರು ಅಂತ. ಹಾಗೆ ಆ ಪೆನ್ ಡ್ರೈವ್ ಗಳನ್ನು ಹಾಸನದಲ್ಲಿ ಖರೀದಿ ಮಾಡಿದ್ರು ಅಂತ SIT ಅವರ ತನಿಖೆಯಲ್ಲಿ ಇದೀಗ ಕೇಳಿ ಬರ್ತಾ ಇದೆ. ಈ ಬಗ್ಗೆ SIT ಅವರು ತಮ್ಮ ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ. ಈ ಕುರಿತು 200ಕ್ಕೂ ಅಧಿಕ ಸಾಕ್ಷಿದಾರರ ಸಾಕ್ಷ್ಯ ಕೂಡ ಪಡೆದಿದ್ದಾರೆ ಅಂತ SIT ಅವರು ಹೇಳ್ತಾ ಇದ್ದಾರೆ. ಈ ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ಏನೋ ನಡೀತಾ ಇದೆ. ಯುದ್ಧದ ಕಾರಣದಿಂದ ಇರಾನ್ ಹೊರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡಿತ್ತು. ಈ ಬಗ್ಗೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತೇ ಇದೆ. ಆ ಕ್ಷಿಪಣಿ ತಾಣಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇಂದು ಅದರ ಮೇಲೆ ಬಾಂಬ್ ದಾಳಿ ಮಾಡಿದೆ. ಈ ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ಏನೋ ನಡೀತಾ ಇದೆ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ. ಆ ಇರಾನ್ ನಲ್ಲಿ ಹೊರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡಿದೆ ಅಲ್ವಾ ಇರಾನು. ಇದೀಗ ಅಮೆರಿಕದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರು ಒಂದು ರೀತಿಯ ಹೇಳಿಕೆ ನೀಡಿದ್ದಾರೆ. ಈ ಹೊರ್ಮುಜ್ ಜಲಸಂಧಿಯನ್ನು ಇರಾನ್ ಏನು ಕ್ಲೋಸ್ ಮಾಡಿದೆ ಅಲ್ವಾ, ಅಮೆರಿಕ ನಾವೇನಾದ್ರೂ ಮನಸ್ಸು ಮಾಡಿದ್ರೆ ಆ ಹೊರ್ಮುಜ್ ಜಲಸಂಧಿಯನ್ನು ಸ್ವಲ್ಪದ್ರಲ್ಲಿ ವಶಪಡಿಸಿಕೊಳ್ತೀವಿ ಅಂತ ಅಮೆರಿಕದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಇಲ್ಲಿ ಅಮೆರಿಕದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರಂತಂದ್ರೆ, ಏನು ಅಮೆರಿಕ ದಾಳಿ ಮಾಡ್ತಾ ಇದೆ ಅಲ್ವಾ ಇರಾನ್ ಮೇಲೆ, ಇದು ಏನು ಅಲ್ಲ,
ನಾವು ಇನ್ನೂ ಕೂಡ ತೀವ್ರ ಪ್ರಮಾಣದಲ್ಲಿ ದಾಳಿ ಮಾಡ್ತೀವಿ ಅಂತ ಅಮೆರಿಕದ ಅಧ್ಯಕ್ಷರವರು ಹೇಳ್ತಾ ಇದ್ದಾರಂತ ಅನ್ಬಹುದು. ಇಷ್ಟೊಂದು ಯುದ್ಧ ಏನು ನಡೀತಾ ಇದೆ, ಆದ್ರೂ ಕೂಡ ಅಮೆರಿಕ ಇಲ್ಲಿ ತನ್ನ ಪೂರ್ಣ ಪ್ರಮಾಣದ ಸೇನೆಯನ್ನಾಗ್ಲಿ ಮತ್ತು ಪೂರ್ಣ ಪ್ರಮಾಣದ ಶಕ್ತಿಯನ್ನಾಗ್ಲಿ ಇನ್ನೂ ಕೂಡ ಬಳಸ್ಕೊಂಡಿಲ್ಲ ಯುದ್ಧದಲ್ಲಿ. KD ಸಿನಿಮಾದ ಈ ಸಾಂಗ್ ಕನ್ನಡ ಚಿತ್ರರಂಗಕ್ಕೆ ಒಂದ್ ರೀತಿಯಾಗಿ ಮುಜುಗರ ತರುವಂತೆ ಮಾಡಿದೆ ಅಂತ ಅನ್ಬಹುದು. ಯಾಕಂದ್ರೆ ಈ ಸಾಂಗ್ ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೋಲ್ ಗಳು ಆಗ್ತಾ ಇದ್ವು. ಹಾಗೆ ಸಾಂಗ್ ಕೂಡ ಅದೇ ರೀತಿ ಆಗಿತ್ತು, ಒಂದ್ ರೀತಿ ಡಬಲ್ ಮೀನಿಂಗ್ ಕೂಡ ಆಗಿತ್ತು ಅಂತ ಅನ್ಬಹುದು. ಈ ಸಾಂಗ್ ಅನ್ನು ಕೇಂದ್ರ ಸರ್ಕಾರವು ಒಂದ್ ರೀತಿಯಾಗಿ ಬ್ಯಾನ್ ಮಾಡಿದೆ. ಈ ಬಗ್ಗೆ ಲೋಕಸಭೆಯಲ್ಲಿ ಕೂಡ ಒಬ್ಬ ಸಂಸದರು ಹೇಳ್ತಾ ಇದ್ರು. 2026ರ IPL ಕೂಡ ಘೋಷಣೆ ಆಗಿದೆ. ಇದೀಗ ಸನ್ರೈಸರ್ಸ್ ಹೈದರಾಬಾದ್ ತನ್ನ ನಾಯಕನನ್ನು ಚೇಂಜ್ ಮಾಡಿದೆ ಅಂತ ಅನ್ಬಹುದು. ತನ್ನ ಮೊದಲಿದ್ದ ನಾಯಕನನ್ನು ಚೇಂಜ್ ಮಾಡಿ ಇದೀಗ ಇಶಾನ್ ಕಿಶನ್ ಅವರನ್ನು ತನ್ನ ಟೀಮ್ ನ ನಾಯಕನನ್ನಾಗಿ ಮಾಡಿದೆ. ಪ್ಯಾಟ್ ಕಮಿನ್ಸ್ ಅವರು ಮೊದಲ ಕೆಲವು ಪಂದ್ಯಗಳಲ್ಲಿ ಆಡ್ತಾ ಇಲ್ಲ ಅಂತ, ಅದಕ್ಕೆ ಬದಲಾವಣೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತಿನ ಈ ಕ್ವಿಕ್ ನ್ಯೂಸ್ ಅಪ್ಡೇಟ್ಗಳ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.